ನಮಸ್ತೆ ವೀಕ್ಷಕರೇ, 70ನೇ ಕನ್ನಡ ರಾಜ್ಯೋತ್ಸವದ ಸರಣಿಗೆ ತಮಗೆಲ್ಲ ಸ್ವಾಗತ ಕೋರ್ತಾ, ಈ ಸರಣಿಯಲ್ಲಿ ಇವತ್ತು ನಮ್ಮ ಜೊತೆಗೆ ಸಿದ್ದರಾಮೇಶ್ವರ ವಸತಿ ಪ್ರೌಢಶಾಲೆಯಲ್ಲಿ ಸುಮಾರು 6 ವರ್ಷಗಳಿಂದ ಕನ್ನಡ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿರುವಂಥ ಭಾಗ್ಯ ಎಸ್ ಅವರು ಇವತ್ತು ಈ ಸರಣಿಯಲ್ಲಿ ನಮ್ಮ ಜೊತೆಗೆ ಸಂದರ್ಶನದಲ್ಲಿ ಅವರ ವಿಚಾರಗಳನ್ನ ಹೇಳಲಿಕ್ಕೆ ಬಂದಿದ್ದಾರೆ. ಅವರನ್ನು ಈ ಸರಣಿಗೆ ಸ್ವಾಗತ ಕೋರ್ತಾ ಈ ಸರಣಿಯನ್ನು ಪ್ರಾರಂಭ ಮಾಡೋಣ. ನಮಸ್ತೆ ಭಾಗ್ಯ ಅವರೇ. ನಮಸ್ತೆ ಮೇಡಮ್ ಅವರೇ, ನಿಮಗೂ ಎಲ್ಲರೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮೇಡಮ್, ನೀವು ಒಂದು ಕನ್ನಡ ಶಾಲೆಯಲ್ಲಿ 6 ವರ್ಷಗಳಿಂದ ಕೆಲಸ ಮಾಡ್ತಿದ್ದೀರಾ. ಹೌದು. ಈ ಕನ್ನಡ ಪರಿಸ್ಥಿತಿ ಹೀಗಾಗಲಿಕ್ಕೆ ನೀವು ಕನ್ನಡ ಟೀಚರ್ ಆಗಿ ಯಾವ ಥರ ಅದನ್ನು ನೋಡ್ತಿದ್ದೀರಾ, ಮತ್ತು ಅದು ಸರಿ ಹೋಗ್ಲಿಕ್ಕೆ ನಿಮ್ಮದೇ ಆಗಿರುವಂಥ ಒಂದಷ್ಟು ಅನುಭವಗಳಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ಕನ್ನಡವನ್ನು ನಾವು ಅತಿ ಹೆಚ್ಚಾಗಿ ಬಳಸಬೇಕು. ನಾವು ಅನ್ಯ ಭಾಷೆಗಳನ್ನು ಪ್ರೀತಿಸಬೇಕು, ಅದೇ ಹಾಗೆ ನಮ್ಮ ಕನ್ನಡ ಭಾಷೆಯನ್ನು ಬೆಳೆಸಬೇಕು. ಈ ರೀತಿಯಾಗಿ ಪೋಷಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಕನ್ನಡ ಭಾಷೆಗೆ ತನ್ನದೇ ಆದಂಥ ಒಲವುಗಳನ್ನು ಕೊಡಬೇಕು. ಒಲವು ಅಂದರೆ ಯಾವ ರೀತಿ ಅಂದರೆ, ಭಾಷೆಗಳನ್ನು ಪೋಷಿಸುವುದರ ಜೊತೆಗೆ ಮಕ್ಕಳಿಗೆ ಎಲ್ಲ ಭಾಷೆಗಳ ಜ್ಞಾನ, ಅದರಲ್ಲಿ ಅತಿ ಮುಖ್ಯವಾಗಿ ನಾವು ಕರ್ನಾಟಕದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರೋದ್ರಿಂದ ಕನ್ನಡ ಭಾಷೆ ಬಹಳ ಮುಖ್ಯವಾಗಿ ಕಲಿಬೇಕಾಗಿರುತ್ತೆ ಮೇಡಮ್. ಹೌದು ಮೇಡಮ್, ನೀವು ಈಗ ಕನ್ನಡ ಸ್ಕೂಲಲ್ಲಿ 6 ವರ್ಷಗಳಿಂದ ಕೆಲಸ ಮಾಡ್ತಿದ್ದೀರಾ. ನೀವು ಕೂಡ ಕನ್ನಡ ಮಾಧ್ಯಮದಲ್ಲೇ ಓದಿದ್ದು. ಆಗ ಇಷ್ಟು ಪ್ರೈವೇಟ್ ಸ್ಕೂಲ್ಗಳು ಇರಲಿಲ್ಲ. ಕನ್ನಡ ಮಾಧ್ಯಮ ಮತ್ತು ಗೌರ್ಮೆಂಟ್ ಶಾಲೆಗಳೇ ಅತಿ ಹೆಚ್ಚಾಗಿದ್ವು. ಮತ್ತೆ ನಾವು ಓದುವಂಥ ಸಂದರ್ಭದಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲೇ ಓದ್ತಿದ್ದು. ಆದರೆ ಇತ್ತೀಚೆಗೆ ಗೌರ್ಮೆಂಟ್ ಸ್ಕೂಲ್ಗಳು ಅದು ಮುಚ್ಚಲಿಕ್ಕೆ ಕಾರಣ ಏನು? ಇದಕ್ಕೆ ಮುಖ್ಯವಾದ ಕಾರಣ ಪೋಷಕರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಸರ್ಕಾರನೂ ಆಗಿರ್ಬೋದು. ಈ ಸರ್ಕಾರದಿಂದ ಅನೇಕ ಪ್ರೈವೇಟ್ ಶಾಲೆಗಳನ್ನು ತೆರೀತಾರೆ. ಪೋಷಕರಿಗೆ ಎನ್ಕರೇಜ್ ಅಂದರೆ ಮಕ್ಕಳು ಪ್ರೈವೇಟ್ ಶಾಲೆಗಳಲ್ಲಿ ಹೋದ್ರೆ ಅತಿ ಹೆಚ್ಚು ಜ್ಞಾನಗಳನ್ನು ತಿಳ್ಕೊಂತಾರೆ ಅನ್ನೋ ಒಂದು ಕಲ್ಪನೆ ಆಗಿರ್ಬೋದು. ಕನ್ನಡ ಶಾಲೆಗಳಲ್ಲೂ ಅನೇಕ ಭಾಷೆಗಳು ಇರ್ತವೆ. 6 ಸಬ್ಜೆಕ್ಟ್ ವಿಷಯಗಳು ಮಾತ್ರ ಇದು ಬೋಧನೆ ಮಾಡ್ತಾರೆ. ಉಳಿದಂಥ ಶಾಲೆಗಳಲ್ಲಿ, ಪ್ರೈವೇಟ್ ಶಾಲೆಗಳಲ್ಲಿ ಏನಾಗಿರ್ತವೆ ಅಂದರೆ ಇನ್ನೂ ಅತಿ ಹೆಚ್ಚು ಜ್ಞಾನವನ್ನು ತಿಳ್ಕೊಬೋದು. ನಮ್ಮ ಮಕ್ಕಳಿಗೆ ಅಲ್ಲಿ ವಿಷಯಗಳನ್ನು ಸಂಗ್ರಹ ಮಾಡ್ಬೋದು. ನಮ್ಮ ಮಗು ತುಂಬ ಸ್ಪೀಡಾಗಿ ಹೋಗ್ಬೇಕು, ನೆರೆಹೊರೆ ಮಕ್ಕಳಿಗಿಂತ ಜಾಸ್ತಿಯಾಗಿ ನನ್ನ ಮಗು ಕಲಿಬೇಕು ಅನ್ನೋ ಒಂದು ಆಸಕ್ತಿ ಜಾಸ್ತಿ ಪೋಷಕರಿಗೆ. ಇದರಿಂದ ಈ ಕನ್ನಡ ಭಾಷೆ ಏನಾಗ್ತಿದೆ ಅಂದ್ರೆ ಮರಿ ಆಗ್ತಾ ಹೋಗ್ತಾ ಇದೆ. ಬೇರೆ ಭಾಷೆಗಳ ಒಲವು ಜಾಸ್ತಿ ಆಗ್ತಾ ಇದೆ ಮೇಡಮ್. ಒಲವು ಜಾಸ್ತಿ ಆಗ್ಲಿಕ್ಕೆ ನೀವೇನು ನಿಜವಾದ ಕಾರಣ ಏನು? ನಿಜವಾದ ಕಾರಣ ಅಂದ್ರೆ ಮಗುವಿನ ವಿಕಾಸ ಇರ್ಬೋದು, ಅಥವಾ ಮಗುವಿನ ಸಾಮರ್ಥ್ಯಗಳಾಗಿರ್ಬೋದು. ಪ್ರತಿಯೊಂದು ಮಗುವು ಇವಾಗ ಕನ್ನಡ ಮೀಡಿಯಮಲ್ಲಿ ಹೋಗಿ ಬಂದಿರುವಂತ ಮಗು ಏನ್ ಹೇಳುತ್ತೆ, ನಾನು 6 ವಿಷಯಗಳನ್ನ ಬಿಟ್ಟರೆ ಬೇರೆ ವಿಷಯ ನನಗೆ ಗೊತ್ತಿಲ್ಲ ಅಂತ ಹೇಳುತ್ತೆ. ಉದಾಹರಣೆ ಕಂಪ್ಯೂಟರ್ ಆಗಿರ್ಬೋದು, ಲ್ಯಾಬ್ ಆಗಿರ್ಬೋದು, ಈಗ ಚೆಸ್ ಆಗಿರ್ಬೋದು, ಅನೇಕ ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥ ಪಕ್ಕದ ಮನೆ ಮಗು ಇಂಗ್ಲಿಷ್ ಮೀಡಿಯಂಗೆ ಹೋಗ್ತಾ ಇದ್ರೆ ತನ್ನಲ್ಲಿರ್ತಕ್ಕಂಥ ಪೋಷಕರು ಅದನ್ನ ಏನ್ ಹೇಳ್ತಾರೆ, ಓ ನನ್ನ ಮಗುನ ಆ ಶಾಲೆಗೆ ಕಳಿಸಿದ್ರೆ ಈ ಮಗು ನನ್ನ ಮಗುನು ಕಲಿಬಹುದು, ನಾವು ಅಲ್ಲಿ ಕಳ್ಸೋಣ. ಈ ಒಂದು ಕಾರಣಗಳು, ಇದೇ ರೀತಿ ಅನೇಕ ಕಾರಣಗಳಿಂದನೂ ಸಹ ಈ ಕನ್ನಡ ಭಾಷೆ ಮರೆಯಾಗ್ತಿದೆ ಮತ್ತು ಕನ್ನಡ ಶಾಲೆಗಳನ್ನು ಮುಚ್ಚೋದಕ್ಕೆ ಕಾರಣನೂ ಆಗ್ತದೆ. ಇದರಲ್ಲಿ ಮುಖ್ಯವಾಗಿ ಪೋಷಕರದ್ದು ಸಹ ಆಗಿರುತ್ತೆ ಮೇಡಮ್. ಮೇಡಮ್, ಏನ್ ಗೊತ್ತಾ, ಈಗ ನೀವು ಕನ್ನಡ ಮೀಡಿಯಮಲ್ಲೇ ಓದಿ ನೀವು ಒಂದು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದೀರಾ ಇವಾಗ, ಅಲ್ವಾ? ಈಗ ಸುಮಾರಷ್ಟು ಕನ್ನಡ ಮೀಡಿಯಮಲ್ಲಿ ಓದಿರೋಂತಾರೆ ಈಗ ನಡೀತಿರುವಂತ ಕನ್ನಡ ಶಾಲೆಗಳಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತೀರಾ. ಯಾವುದೇ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದಿ ಬೇರೆ ಬೇರೆ ನೀವು ಹೇಳ್ದಂಗೆ ಟೆಕ್ನಿಕಲ್ ಕೋರ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಹಂಗಾಗಿ ಮಕ್ಕಳು ಬಹಳ ಅಭಿವೃದ್ಧಿ ಹೊಂದುತ್ತಾರೆ ಅಂತ ಹೇಳ್ತೀರಾ. ಆದ್ರೆ ನಿಜವಾಗ್ಲೂ ನೋಡಕ್ ಹೋದ್ರೆ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರೋಂಥವ್ರೆ ನಿಜವಾದ ಪ್ರತಿಭಾವಂತರು ಅಂತ ಹೇಳಿ ಅನ್ಸುತ್ತೆ. ಆದ್ರೆ ಈ ತರದೊಂದು ಇರ್ಬೇಕಾದ್ರೆ ವಾಸ್ತವ ಇದು. ಯಾಕಂತಂದ್ರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಓದಿರೋಂಥವ್ರು ಒಂದಷ್ಟು ತುಂಬಾ ನಾಲೆಡ್ಜ್ ಇರುತ್ತೆ ಅವರಿಗೆ. ಗೌರ್ಮೆಂಟ್ ಕಾಲ್ ಮಾಡಿರುವಂತ ಎಲ್ಲಾ ಪೋಸ್ಟ್ಗಳನ್ನ ಇಂದು ಕೂಡ ಇವಾಗ್ಲೂ ಕೂಡ ಫೇಸ್ ಮಾಡಿ ಒಂದು ಗೌರ್ಮೆಂಟ್ ಕೆಲಸನ ತಗೊಳ್ಳುವಂತ ಒಂದು ಪರಿಸ್ಥಿತಿ ಇದೆ. ಆದ್ರೆ ನೀವ್ ಹೇಳಿರುವಂತದ್ದು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನೆಲ್ಲ ಪರಿಚಯ ಮಾಡ್ಕೊಡ್ತಾರೆ, ಆ ಕಾರಣಕ್ಕೆ ಅಂತ ಹೇಳ್ತೀರಾ. ನಿಮ್ಮ ಅನುಭವ ಏನು? ನೀವು ಕನ್ನಡ ಮೀಡಿಯಂ ಅಲ್ಲಿ ಓದಿ ನೀವು ಒಂದು ಗೌರ್ಮೆಂಟ್ ಕೆಲಸ. ನಮ್ಮ ಅನುಭವದಲ್ಲಿ ನಾವು ಹೇಳುವುದಾದ್ರೆ, ನಾವು ಓದುವಾಗ ಕನ್ನಡಕ್ಕೆ ಬಹಳ ಒತ್ತು ಕೊಡ್ತಾ ಇದ್ವಿ. ನಮ್ಮ ಒಂದು ಶಾಲೆಗಳಲ್ಲಿ 6 ಸಬ್ಜೆಕ್ಟ್ ವಿಷಯಗಳನ್ನ ನಾವು ತುಂಬಾ ಕಷ್ಟಪಟ್ಟು ಓದ್ತಾ ಇದ್ವಿ. ನಮಗೆ ಬೋಧನೆ ಮಾಡುವಂತ ಶಿಕ್ಷಕರು ಅಷ್ಟೇ ಎಲ್ಲವನ್ನು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ನಾವು ಕನ್ನಡ ಅಂತಂದ್ರೆ ಕನ್ನಡ ಅಷ್ಟೇ ಅಲ್ಲ, ಕನ್ನಡದಲ್ಲಿ ಬರ್ತಕ್ಕಂಥ ಸಮಾಜ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಗಣಿತ ಸಬ್ಜೆಕ್ಟ್ ಆಗಿರ್ಬೋದು, ಕನ್ನಡ ಒಂದು ಭಾಷೆ ಕಲಿತ್ರೆ ಈ 4 ಸಬ್ಜೆಕ್ಟ್ಗಳು ನಾವು ಬರಿಬೋದು ಅನ್ನೋ ಒಂದು ಸಾಮರ್ಥ್ಯ ನಮ್ಮಲ್ಲಿತ್ತು. ಅದೇ ರೀತಿ ಇವಾಗ ನಾವು ಹಿಂದಿ, ಅದನ್ನ 3rd ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಹಿಂದಿ ಸಬ್ಜೆಕ್ಟ್ ನಾವು ತಗೊಂಡಾಗ ಅದಕ್ಕೊಂದು ಟೀಚರ್ ಬಂದು ನಮಗೆ ಪಾಠವನ್ನು ಮಾಡ್ತಾ ಇದ್ರು. ಕಲಿಬೇಕು ಅನ್ನೋ ಒಂದು ಆಸಕ್ತಿ ನಮ್ಮಲ್ಲಿತ್ತು. ಹೀಗೆ ಕನ್ನಡ ಏನ್ ಮಾಡ್ತಿದ್ದಾರೆ ಅಂದ್ರೆ, ಕನ್ನಡ ಒಂದು ಸಬ್ಜೆಕ್ಟ್ ಮಾಡಿ ಉಳಿದೆಲ್ಲ ಸಬ್ಜೆಕ್ಟ್ಗಳು ಇಂಗ್ಲಿಷ್ ಮೀಡಿಯಂ ತರ್ಜುಮೆ ಮಾಡಿದ್ದಾರೆ. ಇಂಗ್ಲಿಷ್ ಮೀಡಿಯಂ ತರ್ಜುಮೆ ಮಾಡುವುದರಿಂದ ಮಕ್ಕಳಲ್ಲಿ ಏನಾಗುತ್ತೆ, ಕನ್ನಡ ಸಬ್ಜೆಕ್ಟು ಏನಾಗ್ತಿದೆ, ಅದು ಒಂದು ಸಬ್ಜೆಕ್ಟ್ ಬಿಡು, ಉಳಿದವೆಲ್ಲ ಇಂಗ್ಲಿಷ್ ಸಬ್ಜೆಕ್ಟ್ ಆಗಿದಾವೆ ಅನ್ನೋ ಒಂದು ಪರಿಜ್ಞಾನ ಮಕ್ಕಳಲ್ಲಿ ಬೆಳ್ಕೊಂಡಿದೆ ಮೇಡಮ್ ಇವಾಗ.
ಅದೇ ರೀತಿ ನಾವು ಇವಾಗ ಓದುವಾಗ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಈ ಕರ್ನಾಟಕ ಏನ್ ಸಿಲೆಬಸ್ ಕೊಟ್ಟಿದೆ, ಸೆಂಟ್ರಲ್ ಸಿಲೆಬಸ್ ಬಿಟ್ರೆ ಅಂದ್ರೆ ಸ್ಟೇಟ್ ಸಿಲೆಬಸ್, ಮತ್ತೆ ಡಿಗ್ರಿ PUC ಎಲ್ಲ ಕನ್ನಡನೇ ಮೇಡಮ್ ಓದಿರೋದು. MA ಡಿಗ್ರಿ ಎಲ್ಲದರಲ್ಲೂ ಕನ್ನಡನೇ ಓದಿರೋದು. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿಗೆ ಹೋದ್ರು ನಮಗೆ ಬರದೆ ಆ ಸಿಲೆಬಸ್ ಇಂದಾನೆ ಬರೋದು. ನಮ್ಮ ಅಪಾಯಿಂಟಿಗೂ ಅದೇ ಮೇಡಮ್ ಸಾಕಾರ ಆಗೋದು. ಮೇಡಮ್ ಏನು ಗೊತ್ತಾ, ಇವಾಗ ನೀವು ಈಗಿನ ಪರಿಸ್ಥಿತಿಲಿ ಈಗ ನೀವೇ ಹೇಳ್ತಾ ಇಂಗ್ಲೀಷು ಮೀಡಿಯಮಲ್ಲಿ ಓದಿರೋಂಥವ್ರಿಗೆ ಸುಮಾರಷ್ಟು ಸಬ್ಜೆಕ್ಟ್ಗಳಿರ್ತವೆ, ಕಲಿತಾರೆ ಅಂತ ಹೇಳಿದ್ರಿ ಅಲ್ವಾ. ಆದರೆ ಇವಾಗ ನೀವು ಕನ್ನಡ ಸ್ಕೂಲಲ್ಲಿ ಪಾಠ ಮಾಡ್ತಿರೋದ್ರಿಂದ ಇವಾಗ ನೀವು ಒಂದೇ ಒಂದು ಸಬ್ಜೆಕ್ಟ್ ಇಂಗ್ಲೀಷ್ ಕಲಿಸ್ತಿರೋದು, ಇನ್ನು ಉಳಿದ ಸಬ್ಜೆಕ್ಟ್ ಎಲ್ಲ ಕನ್ನಡದಲ್ಲಿ ಇರ್ತವೆ. ಆದರೆ ಮಕ್ಕಳ ಕಲಿಕೆ ಹೇಗಿದೆ? ಮಕ್ಕಳ ಕಲಿಕೆ ತುಂಬ ಚೆನ್ನಾಗಿದೆ. ಇಂಗ್ಲೀಷು ಸಬ್ಜೆಕ್ಟ್ ಸ್ವಲ್ಪ ಕೆಲವು ಮಕ್ಕಳು ಡಲ್ ಇದ್ದಾರೆ. ಇನ್ನು ಉಳಿದ ಸಬ್ಜೆಕ್ಟಲ್ಲಿ ನನ್ನ ಕನ್ನಡ ಸಬ್ಜೆಕ್ಟಲ್ಲಿ ನಾನು ಹೇಳೋದಾದರೆ, ನನ್ನ ಸಬ್ಜೆಕ್ಟಲ್ಲಿ ಆಲ್ಮೋಸ್ಟ್ 100ಕ್ಕೆ 90% ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಾ ಇದ್ದಾರೆ. ಆ ಕನ್ನಡವನ್ನು ನಾನು ಚೆನ್ನಾಗಿ ಕಲಿಸಿದ್ರೆ ಉಳಿದ ಗಣಿತ, ವಿಜ್ಞಾನ, ಸಮಾಜ ಈ ಸಬ್ಜೆಕ್ಟ್ಗಳನ್ನು ಅವ್ರು ಓದುವಂಥ ಸಾಮರ್ಥ್ಯ ಹೊಂದಿದ್ದಾರೆ ಮೇಡಮ್. ಇದನ್ನು ಮೇಡಮ್ ಏನು ಗೊತ್ತಾ, ನಾನು ನಿಮಗೆ ನಿಮ್ಮ ಟೀಚರ್ಸ್ಗಳು ಈ ಥರದ ಗೌರ್ಮೆಂಟ್ ಅಪಾಯಿಂಟಲ್ಲಿರೋಂಥ ಮೂಲಕ್ಕೆ ಬರಬೇಕಂತ ಅನ್ಸುತ್ತೆ. ಯಾಕೆ ಗೊತ್ತಾ, ನೀವು ಇವತ್ತು ಕನ್ನಡ ಮೀಡಿಯಮಲ್ಲಿ ಓದಿ ಕೆಲಸ ಮಾಡ್ತಿದ್ದೀರಾ. ಆದರೆ ನಮ್ಮ ಮಕ್ಕಳುಗಳನ್ನೆಲ್ಲ ನಾವು ಸೇರಿದಂಗೆ ನಮ್ಮ ಮಕ್ಕಳುಗಳನ್ನೆಲ್ಲ ಇಂಗ್ಲೀಷ್ ಮೀಡಿಯಂಗೆ ಹಾಕ್ತಿದ್ದೀವಿ. ಆದರೆ ಇವತ್ತು ಎಲ್ಲ ಗೌರ್ಮೆಂಟ್ ಶಾಲೆಗಳು ಮುಚ್ಚೋದ್ರೆ ಈಗ ಗೌರ್ಮೆಂಟ್ ಅಪಾಯಿಂಟಲ್ಲಿರೋಂಥವ್ರಿಗೆಲ್ಲ ಮಕ್ಕಳೇ ಇರಲಿಲ್ಲ ಅಂದ್ರೆ ಅವರಿಗೆ ಕೆಲಸ ಎಲ್ಲಿರುತ್ತೆ, ಸಂಬಳ ಎಲ್ಲಿರುತ್ತೆ ಅಲ್ವಾ. ಹಂಗಾಗಿ ನೀವು ಅದನ್ನ ಯಾವ ರೀತಿ ಯೋಚನೆ ಮಾಡ್ತೀರಾ? ಮುಚ್ಚೋಗ್ತಿರೋದನ್ನ ಅದನ್ನ ತಡೆ ಹಿಡಿಲಿಕ್ಕೆ ಸರ್ಕಾರ ಏನ್ ಮಾಡ್ಬೇಕು, ಮತ್ತೆ ನೀವು ಟೀಚರ್ ಆಗಿ ನೀವೇನ್ ಮಾಡ್ಬೇಕು? ಅದು ಸರ್ಕಾರ ಏನ್ ಮಾಡ್ಬೇಕು ಅನ್ನೋದಕ್ಕೆ ಅದು ಎಜುಕೇಶನ್ ಮಿನಿಸ್ಟರ್, ಮುಖ್ಯಮಂತ್ರಿಗೆ ಸಂಬಂಧಪಟ್ಟಿದ್ದು ಮೇಡಮ್. ಆದ್ರೆ ಎಷ್ಟು ಶಾಲೆಗಳು ಮುಚ್ಚೋಗ್ತಿದಾವೆ ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅದರಲ್ಲೂ ನಮ್ಮಂತ ಶಿಕ್ಷಕರು ಏನ್ ಯೋಚನೆ ಮಾಡ್ತೀವಪ್ಪ ಅಂದ್ರೆ, ನಾವು ಕನ್ನಡ ಶಾಲೆಗಳನ್ನ ಯಾಕೆ ಮುಚ್ಚಬೇಕು? ಇವಾಗ ನಾವು ಕನ್ನಡದಲ್ಲೇ ಓದ್ಕೊಂಡ್ಬಂದಿರೋ ತುಂಬಾ ಜನ ಶಿಕ್ಷಕರು ಅಪಾಯಿಂಟ್ ಆಗಿದ್ದಾರೆ. ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಗೆ ಹೋದಾಗ ಅವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಇವಾಗ ಯಾವುದನ್ನೇ ನಾವು ಕನ್ನಡದಲ್ಲಿ ಮಾತಾಡ್ತಾ ಇರ್ತೀವಿ, ತಕ್ಷಣ ಇಂಗ್ಲೀಷಲ್ಲಿ ಅದು ಪರಿವರ್ತನೆ ಆಗಿ ಹೇಳ್ಬೇಕು ಅಂದ್ರೆ ಬೋಧನೆನೂ ಕಷ್ಟ ಆಗುತ್ತೆ, ಕಲಿಕೆನೂ ಕಷ್ಟ ಆಗುತ್ತೆ, ವಿದ್ಯಾರ್ಥಿಗಳು ಪಾಠ ಮಾಡೋದು ಕಷ್ಟ ಆಗುತ್ತೆ ಮೇಡಮ್ ನಮಗೆ. ಹಂಗಾಗಿ ಕನ್ನಡ ಶಾಲೆಗಳನ್ನ ಉಳಿಸ್ಬೇಕು, ಬೆಳೆಸ್ಬೇಕು. ಕನ್ನಡವನ್ನು ನಾವು ಏನು ಮಾಡಬೇಕು, ಬೇರೆ ಬೇರೆ ದೇಶಗಳಿಗೂ ನಮ್ಮ ಕನ್ನಡ ಸಬ್ಜೆಕ್ಟನ್ನು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಮೇಡಮ್. ಅಲ್ಲ ಮೇಡಮ್, ಈಗ ಹೇಳಿದ್ರಿ ಇವಾಗ ನಾವು ಮಕ್ಕಳನ್ನೆಲ್ಲ ಇಂಗ್ಲೀಷ್ ಮೀಡಿಯಂಗೆ ಯಾಕೆ ಆಗ್ತಿದೀವಿ ಅಂದ್ರೆ, ಅಕ್ಕಪಕ್ಕ ನೋಡಿ ಆ ಮಕ್ಕಳೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋರೆಲ್ಲ ತುಂಬಾ ನಮ್ಮ ಮಕ್ಕಳಕ್ಕಿಂತ ಜ್ಞಾನ ಜಾಸ್ತಿ ಪಡ್ಕೊಳ್ತಿದ್ದಾರೆ, ಹಾಗಾಗಿ ನಾವು ಸೇರಿಸ್ತೀವಿ ಅಂತ ನೀವು ಹೇಳಿದ್ರಿ. ಅದು ನಿಜನೇ. ಆದ್ರೆ ನಾವಿವತ್ತು ಕನ್ನಡ ಉಳಿಬೇಕು ಅಂತ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಮಾಧ್ಯಮದಲ್ಲಿ ಹೋಗಿ ಓದಿ ಒಂದು ಗೌರ್ಮೆಂಟ್ ಜಾಬ್ ತಗೊಂಡು ಅದರಿಂದ ನಾವು ಇವತ್ತು ಜೀವನ ನಡೆಸ್ತಿದೀವಿ. ಆದ್ರೆ ನಾವು ಕನ್ನಡ ಉಳಿಸುವಂತದ್ದು ಬರೀ ಮಾತಲ್ಲಿ ಹೇಳಿದ್ರೆ ಆಗುತ್ತಾ? ಕೃತಿಯಲ್ಲಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಕೃತಿಯಲ್ಲಿ ಮಾಡ್ಲೇಬೇಕು ಮೇಡಮ್. ಅದು ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದು ಕನ್ನಡವನ್ನ ಕಡ್ಡಾಯವಾಗಿ ಇವಾಗ ಎಲ್ಲಾ ಫಲಕಗಳಲ್ಲಿ ಹೇಳ್ತಾ ಇದ್ದಾರೆ. ಏನಂತ, ಯಾವುದೇ ಒಂದು ಶಾಪ್ ಅಂಗಡಿಗಳಲ್ಲೂ ಬೋರ್ಡ್ಗಳನ್ನ ಕನ್ನಡದಲ್ಲಿ ಫಲಕಗಳ ನಾಮಗಳನ್ನ ಹಾಕ್ರಿ ಅಂತ. ಇದೇ ರೀತಿ ಪ್ರತಿಯೊಂದು ಶಾಲೆಯಲ್ಲೂ ಕನ್ನಡ ಒಂದು ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಕಂಪಲ್ಸರಿ ಕನ್ನಡ ಪಾಸ್ ಆದ್ರೆ ಇನ್ನು ಉಳಿದ ಸಬ್ಜೆಕ್ಟ್ ಪಾಸು ಅಂತ ಹೇಳಿದ್ರೆ ಆ ಮಗು ಕನ್ನಡಕ್ಕೆ ಒಂದು ಒತ್ತನ್ನು ಕೊಟ್ಟು ಕನ್ನಡ ಭಾಷೆ ಬೆಳೆಸೋದಕ್ಕೆ, ಉಳಿಸೋದಕ್ಕೆ, ಕಲಿಯೋದಕ್ಕೆ, ಮುಂದೆ ಬರ್ತಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಮೇಡಮ್. ಇದು ನಾವು ಪೋಷಕರಾಗಿ ನಾವು ಇಂಗ್ಲಿಷ್ ಮೀಡಿಯಂ ಕಡೆ ಒಲವನ್ನ ಬಿಟ್ಟು ಕನ್ನಡ ಮಾಧ್ಯಮದ ಕಡೆ ಯಾವಾಗ ನಾವು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದು? ಇವನ್ನೆಲ್ಲ ಮಾಡ್ಬೇಕು ಅಂತಂದ್ರೆ ಸರ್ಕಾರ ಹೊಸ ಯೋಜನೆಗಳನ್ನು ಮಾಡ್ಬೇಕು. ಇವಾಗ LKG ಇಂದ 7th ವರೆಗೆ ಹೇಗೆ ಇಂಗ್ಲಿಷ್ ಮೀಡಿಯಂ ನಮ್ಮ ಶಾಲೆಯಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಮೇಡಮ್, ಆ ಶಾಲೆಗಳನ್ನ ಇವಾಗ ಅಲ್ಲಿರ್ತಕ್ಕಂಥ ಟೀಚರ್ಸ್ಗಳನ್ನ ಕನ್ನಡ ಮಾಧ್ಯಮದಲ್ಲೇ ಬೋಧನೆ ಮಾಡುವಂತ ಟೀಚರ್ಸ್ ಇರ್ಬೋದು, ಇಂಗ್ಲಿಷ್ ಮಾಧ್ಯಮದಲ್ಲಿ ಬೋಧನೆ ಮಾಡುವಂತ ಟೀಚರ್ಸ್ ಇರ್ಬೋದು. ಮಕ್ಕಳು ಪೋಷಕರಿಗೆ ಇದು ಅರ್ಥ ಆಗೋ ರೀತಿಯಲ್ಲಿ ಬೆಳೆಸ್ಬೇಕು ಮೇಡಮ್. ಇದು ಅದು ಪೋಷಕರ ಒಲವು ಎಲ್ಲಿಗೆ ಹೋಗ್ಬೇಕು, ಕನ್ನಡ ಶಾಲೆಗೆ ಬರುವಂತ ಒಲವು ಆಗ್ಬೇಕು. ನಮ್ಮ ಸರ್ಕಾರದ ಒಂದು ನಿಯಮಗಳು ಬೇರೆ ಬೇರೆ ಆಗಿದ್ರೆ ಎಲ್ಲಾ ಪೋಷಕರು, ಶಿಕ್ಷಕರು ಏನ್ ಮಾಡ್ತಾರೆ, ಮಕ್ಕಳನ್ನ ಸೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಮೇಡಮ್. ಮೇಡಮ್, ಇನ್ನೊಂದು ಪ್ರಶ್ನೆ ಏನಂದ್ರೆ, ಕನ್ನಡ ರಾಜ್ಯೋತ್ಸವನ ನವೆಂಬರಲ್ಲಿ ಮಾತ್ರ 1ನೇ ತಾರೀಕು ಆಚರಿಸ್ತೀವಿ. ಅದು ಬರೀ ಆಚರಣೆಗೆ ಮಾತ್ರ ಇದೆ ಅಂತ ಅನ್ಸುತ್ತಾ? ಮತ್ತೆ ಅದನ್ನ ಕಾರ್ಯಗತಗೊಳಿಸ್ಲಿಕ್ಕೆ ನಾವೆಲ್ಲ ಏನು ಯೋಚನೆ ಮಾಡ್ಬೋದು? ಅದು ಕನ್ನಡ ರಾಜ್ಯೋತ್ಸವನ ನವೆಂಬರ್ ತಿಂಗಳಲ್ಲಿ ಯಾಕೆ ಹೆಂಗ್ ಬಳಸ್ತಾರೆ ಅಂತಂದ್ರೆ, ಏಕೀಕರಣವಾಯ್ತು ನವೆಂಬರ್ 1ನೇ ತಾರೀಕು ಏಕೀಕರಣ ಆಗಿರೋದ್ರಿಂದ ಕನ್ನಡ ರಾಜ್ಯೋತ್ಸವನ ನವೆಂಬರ್ ತಿಂಗಳಲ್ಲಿ ಆಚರಣೆ ಅಷ್ಟೇ ಮೇಡಮ್. ಅದನ್ನ ಎಲ್ಲಾ ವರ್ಷಗಳಲ್ಲೂ ಎಲ್ಲಾ ತಿಂಗಳುಗಳಲ್ಲೂ ಕನ್ನಡವನ್ನು ಬಳಸಲೇಬೇಕು. ಕನ್ನಡ ರಾಜ್ಯೋತ್ಸವನ್ನ ನಾವು ಉಳಿಸ್ಲೇಬೇಕು. ಮುಖ್ಯವಾಗಿ ಬೇಕಾಗಿರೋದು ನಮಗೆ ಕನ್ನಡ ಭಾಷೆ. ನಮ್ಮ ಈ ಅನೇಕ ಕವಿಗಳಾಗಿರ್ಬೋದು, ಅನೇಕ ಪುರಂದರ ದಾಸರಾಗಿರ್ಬೋದು, ಅನೇಕ ದಾಸ ಸಾಹಿತ್ಯ ಆಗಿರ್ಬೋದು, ಎಲ್ಲ ಸಾಹಿತ್ಯಗಳಲ್ಲಿ ಕನ್ನಡ ಬಹಳ ಮುಖ್ಯವಾಗಿರುತ್ತೆ ಮೇಡಮ್.
ಕನ್ನಡದಲ್ಲಿ ನವ್ಯ, ನವೋದಯ, ಬಂಡಾಯ ಸಾಹಿತ್ಯಗಳನ್ನೆಲ್ಲ ನಾವು ಅಳವಡಿಸ್ಕೊಂಡಿದ್ವಿ. ಅದೇ ರೀತಿ ಸಾಹಿತ್ಯಗಳ ಮೂಲಕ ನಾವು ಕನ್ನಡವನ್ನು ಕುವೆಂಪು, ದ ರಾ ಬೇಂದ್ರೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಇವರ ವಿಕ್ರ ಗೋಕಾಕ್ ಎಲ್ಲ ಕವಿಗಳು ಕನ್ನಡನ ಉಳಿಸಿದ್ದಾರೆ, ಬೆಳೆಸಿದ್ದಾರೆ ಮೇಡಮ್. ಮೇಡಮ್, ನೀವು ಸ್ಕೂಲಲ್ಲಿ ಬರೀ ಪಾಠ್ಯ ವಿಚಾರನ ಅಷ್ಟೇ ಬಿಟ್ಟು ಈ ತರ ಸಾಹಿತ್ಯದ ಒಲವನ್ನ ಬರ್ಲಿಕ್ಕೆ ಮಕ್ಕಳಿಗೆ ಏನಾದ್ರು ಆ ತರದ ಪ್ರೋಗ್ರಾಮ್ ಹಾಕೊಳ್ತೀರಾ ಮೇಡಮ್? ಯಾವ ತರ ರಸಪ್ರಶ್ನೆ ಕಾರ್ಯಕ್ರಮವನ್ನ ಹಾಕೊಂಡು ಏನ್ ಮಾಡ್ತೀವಿ, ಕವಿಗಳ ಬಗ್ಗೆ ಅವತ್ತು ಅಷ್ಟೇ ಚರ್ಚೆ, ಕವಿಗಳ ಬಗ್ಗೆ ಮತ್ತೆ ಕೃತಿಗಳ ಬಗ್ಗೆ, ಆಮೇಲೆ ಈ ಸಾಹಿತಿಗಳ ಬಗ್ಗೆ, ಬಂಡಾಯ ಸಾಹಿತ್ಯ ಅಂದ್ರೇನು, ನವ್ಯ ಸಾಹಿತ್ಯ ಅಂದ್ರೇನು, ಅಂದ್ರೆ ನಮ್ಮ ಒಂದು SLCಗೆ ಸಂಬಂಧಪಟ್ಟ ಹಾಗೆ 8, 9, 10ನೇ ತರಗತಿಗೆ ಏನು ವಿಷಯಗಳನ್ನು ಮಕ್ಕಳಿಗೆ ಮುಟ್ಟಿಸ್ಬೇಕೋ ಅದನ್ನ ನಾವು ಮಾಡ್ತೀವಿ ಮೇಡಮ್ ಶಾಲೆಗಳಲ್ಲಿ. ವಿಶೇಷ ತರಗತಿಗಳನ್ನು ತಗೊಂಡಾಗ ರಸಪ್ರಶ್ನೆ ಕಾರ್ಯಕ್ರಮ ಅವರೊಂದಿಷ್ಟು ಕ್ವಶನ್ಗಳನ್ನ ಅವ್ರಿಗೆ ಹೇಳಿದ್ರೆ ಕನ್ನಡದ ಬಗ್ಗೆ ಒಲವು ಬರುತ್ತೆ ಅವರಿಗೆ. ಓ, ಕನ್ನಡ ಇಷ್ಟೊಂದು ಇದೆಯಾ ಅಂತ ಅರ್ಥ ಆಗುತ್ತೆ ಅವರಿಗೆ. ಮೇಡಮ್, ನೀವು ಟೀಚರ್ ಆಗಿರೋದ್ರಿಂದ ಕೇಳೋ ಪ್ರಶ್ನೆ ಏನಂತಂದ್ರೆ, SLC ಮುಗಿದ್ಮೇಲೆ ಮಕ್ಕಳು ಅವರು ಬರೀ ಆರ್ಟ್ಸ್ ತಗೊಳ್ತಾರ, ಕಾಮರ್ಸ್ ತಗೊಳ್ತಾರ, ಸೈನ್ಸ್ ತಗೊಳ್ತಾರ, ಬರೀ ಕನ್ನಡ ಮೀಡಿಯಂ ಅಲ್ಲಿ ಓದಿರೋರು ಬರೀ ಆರ್ಟ್ಸ್ ತಗೊಳ್ತಾರೆ ಅನ್ನೋ ರೀತಿಯಲ್ಲಿ ಒಂದು ಇದೆ. ಆದ್ರೆ ನಿಮ್ಮ ಸಂಸ್ಥೆಯಲ್ಲಿ ಓದಿರೋಂಥ ಮಕ್ಕಳು ಬೇರೆ ತರದ ಟೆಕ್ನಿಕಲ್ ಕೋರ್ಸ್ಗಳನ್ನ ತಗೊಳ್ಳಿಕ್ಕೆ ಹೋಗುವಂತ ಆ ತರದೊಂದು ಪ್ರತಿಭೆ ಅವರಿಗೆ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯನಾ? ಖಂಡಿತ ಆಗುತ್ತೆ ಮೇಡಮ್, ಖಂಡಿತ ಆಗುತ್ತೆ. ಗೌರ್ಮೆಂಟ್ ಶಾಲೆಗಳಲ್ಲಿ ಬರುವಂತ ವಿದ್ಯಾರ್ಥಿಗಳು ತುಂಬಾ ಶಾರ್ಪ್ ಆಗಿರ್ತಾರೆ, ತುಂಬಾ ಅತಿ ಹೆಚ್ಚು ಜ್ಞಾನ ಹೊಂದಿರುವಂತ ವಿದ್ಯಾರ್ಥಿಗಳು ಗೌರ್ಮೆಂಟ್ ಶಾಲೆಗೆ ಬರೋದು. ಆದ್ರೆ ಅವ್ರಿಗೆ ತಗೊಳ್ಳುವಂತ ರೀತಿ ಸ್ವಲ್ಪ ಮೆಥಡ್ ಹೇಳ್ಕೊಟ್ರೆ ತುಂಬಾ ಚೆನ್ನಾಗಿ ಓದ್ತಾರೆ ಮೇಡಮ್. SLC ಮುಗಿದ ತಕ್ಷಣ ಆ ಮಕ್ಕಳು ಎಬೋ 50 ಅಂದ್ರೆ ಒಂದು 500 ಮೇಲೆ ಓದಂತ ವಿದ್ಯಾರ್ಥಿಗಳು ಸೈನ್ಸ್ ತಗೊಂತಾರೆ, ಕಾಮರ್ಸ್ ತಗೊಂತಾರೆ, ಆರ್ಟ್ಸ್ ತಗೊಂತಾರೆ. ಯಾವ ವಿದ್ಯಾರ್ಥಿಗಳು ನೆಗ್ಲೆಕ್ಟ್ ಮಾಡಲ್ಲ ಮೇಡಮ್. ಅಂದ್ರೆ ಏನಪ್ಪಾ ಅಂದ್ರೆ ಅವ್ರಿಗೆ ಬೇಸಿಕ್ ನಾಲೆಡ್ಜ್ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಆ ವಿಷಯದ ಬಗ್ಗೆ ನಾನು ತಗೊಂಡ್ರೆ ಓದ್ತೀನ, ಬರಿತೀನ, ನಾನು ಪಾಸ್ ಆಗ್ತೀನ, ಮುಂದೆ ಹೋಗ್ತೀನ ಅನ್ನೋ ಒಂದು ಮಗುವಿನ ಒಂದು ಜ್ಞಾನದ ಮೇಲೆ ಸಂಬಂಧಪಡುತ್ತೆ ಮೇಡಮ್ ಅದು. ಮೇಡಮ್, ಇನ್ನೊಂದು, ಈಗ ಪ್ರೈವೇಟ್ ಸ್ಕೂಲ್ಗಳಿಗೆ ಕಳಿಸುವಂತ ಎಲ್ಲ ಪೋಷಕರು ಕೂಡ ತುಂಬಾ ಮಕ್ಕಳ ಹಿಂದೆ ಇದ್ದು ಅವರನ್ನ ಓದಿನ ಕಡೆ ಅವರಿಗೆ ತುಂಬಾ ಜವಾಬ್ದಾರಿಯಿಂದ ನಡ್ಕೊಳ್ತಿರ್ತಾರೆ. ಆದ್ರೆ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಕಳಿಸುವಂತ ಪೋಷಕರು ಯಾವ ರೀತಿ ಅವರ ನಡವಳಿಕೆ, ಮಕ್ಕಳ ಬೆಳವಣಿಗೆಗೆ ಅವರ ಆಸಕ್ತಿ ಹೇಗಿರುತ್ತೆ ಮೇಡಮ್? ಆ ವಿಚಾರದಲ್ಲಿ ಹೇಳೋದಾದ್ರೆ, ನಮ್ಮ ಶಾಲೆಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ರಾಯಚೂರು, ನೆಕ್ಸ್ಟ್ ಗುಲ್ಬರ್ಗ, ಬಳ್ಳಾರಿ ಸೈಡ್ ಇಂದ ಬಂದಿರೋ ವಿದ್ಯಾರ್ಥಿಗಳು ಮೇಡಮ್. ಆದ್ರೆ ಈ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಜನರಲ್ ಆಗಿ ಹೇಳುವುದಾದ್ರೆ, ಇವಾಗ ಪೋಷಕರು ಇವಾಗ ಪೇರೆಂಟ್ಸ್ ಮೀಟಿಂಗ್ ಕರೆದಾಗ ಎಲ್ಲಾ ಪೋಷಕರು ಬಂದ್ರೆ ಆ ಮಗುವಿನ ಒಂದು ಪ್ರಗತಿಯನ್ನ ನಾವು ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀವಿ. ನಿಮ್ಮ ಮಗು ಈಗಿದೆ ನೋಡ್ರಿ, ಹೀಗೆ ಕಲಿಸ್ಬೇಕು. ಎಲ್ಲಾ ಪೋಷಕರು ಜವಾಬ್ದಾರಿಯನ್ನ ತಗೊಬೇಕು. ಅದನ್ನ ಪೋಷಕರ ಜವಾಬ್ದಾರಿ ಬಹಳ ಮುಖ್ಯವಾಗಿರುತ್ತೆ ಮೇಡಮ್. ಇಲ್ಲಿ ಶಿಕ್ಷಕರು ಬರೀ ಪಾಠ ಮಾಡಿ ಕಳಿಸಿದ್ದು ಇದನ್ನ ಓದ್ಕೊಂಬ ಬರ್ಕೊಂಬ ಅಂತಂದ್ರೆ, ಪೋಷಕರ ಜವಾಬ್ದಾರಿ ಹೇಗಿರ್ಬೇಕಪ್ಪ ಅಂದ್ರೆ, ಆ ಮಗು ಇವತ್ತು ಶಾಲೆಗೆ ಹೋಗಿದ್ದಾನೆ, ಬಂದಿದ್ದು ಓದ್ತಿದಾನ, ಬರಿತಿದಾನ, ಅದ್ರ ಜೊತೆಗೆ ತಿಂಗಳಿಗೆ ಒಂದ್ಸರಿನೋ ವಾರಕ್ಕೆ ಒಂದ್ಸರಿನೋ ಶಾಲೆಗೆ ಭೇಟಿ ಮಾಡ್ಬೇಕು ಯಾರು ಪೋಷಕರು. ನಮ್ಮ ಮಗು ಹೇಗ್ ಓದ್ತಾ ಇದೆ, ಹೇಗ್ ಬರಿತಾ ಇದೆ, ಇದು ಬಹಳ ಮುಖ್ಯ ಮೇಡಮ್. ಪೋಷಕರ ಮತ್ತು ಶಿಕ್ಷಕರ ಒಂದು ಒಡನಾಟ ಇದ್ರೆ ಮಗುವಿನ ಪ್ರಗತಿ ತುಂಬಾ ಚೆನ್ನಾಗಾಗುತ್ತೆ ಮೇಡಮ್. ಮೇಡಮ್, ಇದು ಲಾಸ್ಟ್ ಕ್ವಶನ್. ನೀವು ಒಬ್ಬ ಪೋಷಕಿಯಾಗಿ ಮತ್ತೆ ಒಬ್ಬ ಟೀಚರ್ ಆಗಿ ಇವತ್ತಿನ ಕನ್ನಡ ಪರಿಸ್ಥಿತಿ ಸುಧಾರಿಸಲಿಕ್ಕೆ ಯಾವ ರೀತಿ ಸಲಹೆಗಳನ್ನ ಕೊಡ್ತೀರಾ? ಕನ್ನಡ ಪರಿಸ್ಥಿತಿ ಸುಧಾರಿಸೋದಕ್ಕೆ ನಾವು ಒಬ್ಬರಿಂದ ಆಗಲ್ಲ ಮೇಡಮ್, ಅದು ಎಲ್ಲರಿಂದನೂ. ನನ್ನ ಒಂದು ಹೇಳೋದಾದ್ರೆ, ಕನ್ನಡವನ್ನ ನಾವು ಅತಿ ಹೆಚ್ಚಾಗಿ ಬಳಸ್ಬೇಕು, ಉಳಿಸ್ಬೇಕು, ಬರೆಸ್ಬೇಕು, ಓದಿಸ್ಬೇಕು. ಅದ್ರ ಜೊತೆಗೆ ಎಲ್ಲಾ ದೇಶಗಳಲ್ಲೂ ಹೋದ್ರು ನಮ್ಮ ಕನ್ನಡ ಭಾಷೆನ ನಾವು ಬಳಸ್ಕೊಂಡು ಮಾತಾಡ್ಬೇಕು. ಆದ್ರೆ ಕೆಲವು ದೇಶಗಳಿಗೆ ಹೋದಾಗ ನಮ್ಮ ಕನ್ನಡ ಮಾತಾಡಕ್ಕೆ ಅವಕಾಶ ಇರಲ್ಲ. ಉದಾಹರಣೆ ಡೆಲ್ಲಿ ಆಗಿರ್ಬೋದು, ಬರೀ ಹಿಂದಿ ಭಾಷೆಗಳನ್ನು ಮಾತಾಡ್ತಾರೆ. ಅಲ್ಲಿ ನಮ್ಮ ಕನ್ನಡ ಭಾಷೆ ಮಾತಾಡೋ ಅಂತ ಸಿಕ್ಕರೆ ಮಾತ್ರ ಮಾತಾಡ್ಬೇಕಾಗುತ್ತೆ ನಮ್ಮಲ್ಲಿ, ಇಲ್ಲಾಂದ್ರೆ ಇಲ್ಲ. ಈ ರೀತಿಯಾಗಿ ಪೋಷಕರಿಗೆ ಗೊಂದಲ, ಓ ನನ್ನ ಮಗು ಬರೀ ಇಂಗ್ಲೀಷಲ್ಲೇ ಓದಿಸ್ಬೇಕು, ಹಿಂದಿಯಲ್ಲೇ ಮಾತಾಡಿಸ್ಬೇಕು. ಇದು ಒಂದು ಎಲ್ಲ ಪೋಷಕರ ಒಂದು ಇದು ಕನ್ಕ್ಲೂಷನ್. ಒಬ್ಬೊಬ್ಬರು ಒಂದೊಂದರ ಅಭಿಪ್ರಾಯಗಳು ಇರ್ತವೆ. ಇದು ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಈ ಸರಣಿಯಲ್ಲಿ ಭಾಗ್ಯ ಅವ್ರು ಬಂದು ತಮ್ಮ ವಿಚಾರಗಳನ್ನ, ನಾವು ಕನ್ನಡನ ಯಾವ ರೀತಿ ಬಳಸಬೇಕು, ಉಳಿಸ್ಬೇಕು ಅನ್ನುವಂಥದ್ದನ್ನು ಭಾಳ ಚಿಕ್ಕದಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳಿದರು. ಧನ್ಯವಾದಗಳು ಮೇಡಮ್.